ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಗೈಸ್. ಪರಿಸ್ಥಿತಿ ನೋಡಿ ಅಂತ. ನೀರು ದೋಸೆ ಮತ್ತು ಚಿಕನ್ ಸಾರು ಸಾಕಾದ ಕಾಂಬಿನೇಷನ್ ಗೈಸ್. ಮಣ್ಣಿನ ಮಡಕೆಯಲ್ಲಿ ಚಿಕನ್ ಬೇಯ್ತು ಉಂಟು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇವತ್ತು ಊರಿಗೆ ಹೊರಟಿದ್ದೀನಿ. ಸೊ 3 ದಿವಸ ರಜೆ ಉಂಟು, ಹಾಗೆ ಇಲ್ಲಿಂದ ಲಾಗ್ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ನಾನು ಮತ್ತು ನನ್ನ ಫ್ರೆಂಡು ಪ್ರದೀಪ್ ಹೊರಟಿದ್ದೀವಿ ಟ್ರೈನಿಗೆ. ಇವಾಗ 9:45ಗೆ ಟ್ರೈನು. ಸೊ ಇವಾಗ ಹೊರಟಿದ್ದೀವಿ, ಬನ್ನಿ ಹೋಗುವ. ಗೊತ್ತಿಲ್ಲ, ಮನೆಯಲ್ಲಿ ತಲ್ಲಿವಾ. ಸರಿ ಹೊರಟಿ. ಒನ್ ಆಫ್ ದ ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ಅಷ್ಟು ಬೇಗ ಹೋದರೂ ನಮಗೆ ಸೀಟ್ ಸಿಗಲಿಲ್ಲ. ನೋಡಿ ನಮ್ಮ ಅವಸ್ಥೆ ಎಷ್ಟು ಕಷ್ಟ ಆಗಿದೆ ಅಂದರೆ ನಾವು ಲಾಗೇ ಕಂಟಿನ್ಯೂ ಮಾಡಲಿಕ್ಕೆ ಹೋಗಲೇ ಇಲ್ಲ. ಅಲ್ಲಿ ಅಷ್ಟು ಜನ ಇದ್ದರು. ಆವಾಗೊಂದು ವಿಷಯ ಅರ್ಥ ಆಯಿತು ನನಗೆ. ಇನ್ಮೇಲಿಂದ ಅಂತೂ ಜನರಲಲ್ಲಿ ಹೋಗಲೇಬಾರ್ದು ಅಂತಂದು, ವೀಕೆಂಡಲ್ಲಿ ಏನಾದರೂ ರಜಾ ಇದ್ದರೆ ಹೋಗಲೇಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಇನ್ಮೇಲಿಂದ ನೋಡಬೇಕು ಎಂತ ಆಗ್ತದೆ ಅಂತ. ಈಗ ಅಡ್ಜಸ್ಟ್ ಮಾಡಿ ಅರ್ಧ ನಿದ್ದೆ ಮಾಡಿ ಫೈನಲ್ ಆಗಿ ರೀಚ್ ಆದ್ವಿ ಬಂಟ್ವಾಳ ಸ್ಟೇಷನ್ಗೆ. ಟ್ರೈನಿಂದ ಬಂದು ಈಗ ಮನೆ ಹತ್ರ ರೀಚ್ ಆಗಿದ್ದೀನಿ. ಸೊ ನನ್ನನ್ನು ಕೈಕಮದಿಂದ ಸೃಜನ್ ಬಿಟ್ಟಿದ್ದಾನೆ, ನೋಡಿರ್ಬೋದು, ತುಂಬ ಲಾಗಲ್ಲಿ ಹಾಕಿದ್ದೀನಿ. ಸೊ ಟೈಮು 9:00. ಮತ್ತು ವಿಶೇಷ ಎಂತ ಇಲ್ಲ. ಫುಲ್ ತೆಗೀರಿ ಹೆಲ್ಮೆಟ್ ತೆಗೀರಿ, ಸ್ವಲ್ಪ ಮುಖ ನೋಡಲಿ. ಇಲ್ಲಿವರೆಗೂ ಬಿಟ್ಟರು ಮನೆಯವರೆಗೂ. ಸೊ ಇಲ್ಲಿಂದ ಅವರು ಕೆಲಸಕ್ಕೆ ಹೋಗ್ತಾರೆ, ಮತ್ತು ನಾನು ಮನೆಗೆ ಹೋಗೋದು. ಗೈಸ್ ಅಂತೂ ಮನೆಗೆ ರೀಚ್ ಆಗ್ತಾ ಬಂದೆ. ಯಾಕೆ ಲಾಗ್ ಮಾಡಲಿಲ್ಲ ಅಂದರೆ ಟ್ರೈನಿದೊಂದು ಫುಟೇಜ್ ಹಾಕಿರ್ತೀನಿ, ನೋಡಿರ್ಬೋದು. ಎಷ್ಟು ಜನ ಇದ್ದಂದರೆ ನಮಗೇನೆ ಕೂರ್ಲಿಕ್ಕೆ ಜಾಗ ಇರಲಿಲ್ಲ. ಸೊ ಲಾಸ್ಟಿಗೆ ಕೆಳಗೆ ಗೊತ್ತದ್ದು. ಹೆಂಗೋ ಮಾಡಿ ಅದು. ಮತ್ತು ಅದರಲ್ಲಿ ಏನು ಇದಾಯಿತು ಅಂದರೆ ಮತ್ತೆ 1 hour ಡಿಲೇ ಟ್ರೈನು. ಸೊ ಅದು ಹೆವಿ ಇದಾಯಿತು. ನಾನು ಇದ್ದೇನೂ ಇಲ್ಲ ಕರೆಕ್ಟಾಗಿ. ಅದಕ್ಕೆ ಲಾಗನ್ನು ನಾನು ಕಂಟಿನ್ಯೂ ಮಾಡಲಿಕ್ಕೇ ಹೋಗಿಲ್ಲ. ಅದಕ್ಕೆ ಇವಾಗ ಮನೆಗೆ ರೀಚ್ ಆಗ್ತಾ ಬಂದೆ. ಸೊ ಅದಕ್ಕೆ ಇವಾಗ ಲಾಗ್ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಸೊ ಅದೇ ನನ್ನ ಫ್ರೆಂಡು ಬಿಟ್ಟ, ಅಲ್ಲಿಂದ 2 kilometers ಇದೆ ಮನೆಗೆ ಕೈಕೊಂಡಿಲ್ಲ. ಸೊ ಅಲ್ಲಿಂದ ಇಲ್ಲಿವರೆಗೂ ಮನೆಯವರೆಗೂ ಬಿಟ್ಟ. ಸೊ ಈಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ದಾರಿ ಯಾವ ರೀತಿ ಇದೆ ಅಂತ, ಸುತ್ತ ಕಾಡು. ಸೊ ಈ ಕಡೆ ತೋಟ. ಸೊ ಬನ್ನಿ ಹೋಗುವ. ಅದಾದಮೇಲೆ ಹೋಗೋದು, ತಿಂಡಿ ತಿನ್ನೋದು, ಮತ್ತು ಮಲಗೋದೆ. ಯಾಕಂದರೆ ನಿದ್ದೆ ಇದೆ, ನಿನ್ನೆದು ಕರೆಕ್ಟಾಗಿ ನಿದ್ದೆ ಆಗಿಲ್ಲ. ಸೊ ಹಾಗೆ ಇನ್ನು ನೋಡಿ ನೇಚರ್ ಬ್ಯೂಟಿನ ಎಂಜಾಯ್ ಮಾಡಿ. ಹೆಂಗಿದೆ ನೋಡಿ, ಬನ್ನಿ ಹೋಗುವ. A few moments later. ಗುಡ್ ಈವ್ನಿಂಗ್ ಗೈಸ್. ಸೊ ಇವಾಗ ಎದ್ದು ಅಂಗಡಿಗೆ ಹೋಗ್ತಿದ್ದೀನಿ ಚಿಕನ್ ತರಲಿಕ್ಕೆ. ಸೊ ಬೆಳಿಗ್ಗೆ ಬಂದು ಸ್ವಲ್ಪ ತಿಂಡಿ ಮಾಡಿ ಮತ್ತೆ ಮಲಗಿದ್ದೆ, ಫುಲ್ಲು ನಿದ್ದೆ. 11 ಗಂಟೆಗೆ ಮಲಗಿದವನು ಇವಾಗ ಎದ್ದಿದ್ದು 3-4 ಗಂಟೆಗೆ. ಸೊ ಇವಾಗ ಅಂಗಡಿಗೆ ಹೋಗ್ತಿದ್ದೀನಿ, ಸೊ ಚಿಕನ್ ತರಲಿಕ್ಕೆ. ಬನ್ನಿ ಹೋಗುವ. ಇವತ್ತು ಸ್ಪೆಷಲ್ ಅಂದರೆ ಕೋರಿ ರೊಟ್ಟಿ ಮತ್ತು ಚಿಕನ್. ಮನೆಗೆ ಅತ್ತೆ ಬಂದಿದ್ದಾರೆ. ಸೊ ಹಾಗೆ ಬನ್ನಿ ಹೋಗುವ. ಗೈಸ್, ಮಣ್ಣಿನ ಮಡಕೆಯಲ್ಲಿ ಚಿಕನ್ ಬೇಯ್ತು ಉಂಟು. ನಮ್ಮ ಭಾಷೆಯಲ್ಲಿ ಬಿಸಾಲೆ ಅಂತೀವಿ ಇದನ್ನು. ಚಿಕನ್ ಸಾರು ಇದು ತುಂಬ ಟೇಸ್ಟ್ ಬರ್ತದೆ ಇದರಲ್ಲಿ ಮಾಡಿದರೆ. ಗೈಸ್ ಇವಾಗ ಏನಂದರೆ ತೋಟಕ್ಕೆ ನೀರು ಬಿಟ್ಟಿದ್ವಿ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ ಅದನ್ನು ಆಫ್ ಮಾಡಲಿಕ್ಕೆ. ರೆಡಿ ಆಯಿತು ಎಲ್ಲ. ಇವತ್ತು ಚಿಕನ್ ಮತ್ತು ಕೋರಿ ರೊಟ್ಟಿ ಸ್ಪೆಷಲ್ಲು ಮನೆಯಲ್ಲಿ. ಸೊ ಬನ್ನಿ ಇನ್ನು ಊಟ ಮಾಡಿ ನಾಳೆ ಸಿಗೋಣ. ನಾಳೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ. ಬೆಕ್ಕಿದೆ ಅಲ್ಲೊಂದು. The next day. ಗುಡ್ ಮಾರ್ನಿಂಗ್ ಗಾಯ್ಸ್. ಸೊ ನಿನ್ನೆಂದು ಇವತ್ತು ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಬೇಗ ಇತ್ತು. ಸೊ ಇವಾಗ ತಿಂಡಿ ಮಾಡ್ತಿದ್ದೀನಿ. ನೋಡಿ ಇವತ್ತಿನ ಸ್ಪೆಷಲ್ ಏನು ಅಂತ. ನೀರು ದೋಸೆ ಮತ್ತು ಚಿಕನ್ ಸಾರು ಸಾಕಾದ ಕಾಂಬಿನೇಷನ್. ಬನ್ನಿ ಬೇಗ ಮುಗಿಸೋಣ.
ಈವ್ನಿಂಗ್ ಗೈಸ್. ಸೊ ಲಾಗ್ ಇವಾಗ ಕಂಟಿನ್ಯೂ ಮಾಡ್ತಿದ್ದೀನಿ. ಸುಮ್ಮನೆ ಹೀಗೆ ಸುತ್ತಾಡ್ಕೊಂಡು ಹೋಗುವಂಥ ತೋಟಕ್ಕೆ ಬಂದೆ. ಇವತ್ತು ಫುಲ್ ಡೇ ವೇಸ್ಟೆಡ್. ಸೊ ನಾಳೆ ನೋಡಬೇಕು ಏನಾದರೂ ಎಲ್ಲಿಗಾದರೂ ಹೋಗ್ಲಿಕ್ಕೆ ಆಗ್ತದ ಅಂತ. ಸೊ ನೋಡಿ ನಮ್ಮ ತೋಟ ಇಲ್ಲೆಲ್ಲ ತೋಟ ಇದೆ. ಬನ್ನಿ ಒಂದು ರೌಂಡು ತೋಟಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಮತ್ತು ಎಂತ ಅಂದರೆ ಇಲ್ಲಿಂದ ಗಡೇಕಲ್ ಕಾಣುತ್ತೆ. ಇರಿ ನಿಮಗೆ ತೋರಿಸ್ತೀನಿ ಝೂಮ್ ಹಾಕಿ. ಅಷ್ಟು ಇವಾಗ ಲೈಟ್ ತುಂಬ ಜಾಸ್ತಿ ಇದೆ ನೋಡಿ. ಸೊ ಹಾಗೆ ಬನ್ನಿ ಹೋಗುವ. ಸೊ ಮತ್ತೇನೆಂದರೆ ಕೆಲವೊಂದು ವೀಡಿಯೋಸ್ ಪ್ಲ್ಯಾನ್ ಇದೆ, ಚಾಲೆಂಜಸ್ ನೋಡಬೇಕು ಏನಾಗುತ್ತದೆ ಅಂತ. ಯಾಕಂದರೆ ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದೀನಿ, ಬಟ್ ಪ್ಲ್ಯಾನ್ ಮಾಡ್ದಂಗೆ ಯಾವುದು ಆಗಲ್ಲ. ಸೊ ಅದಕ್ಕೆ ಡೈರೆಕ್ಟಾಗಿ ಒಂದು ದಿವಸ ವೀಡಿಯೋ ಮಾಡ್ತೀನಿ, ನೋಡುವ ನಿಮ್ಮ ಸಪೋರ್ಟು ಹೇಗೆ ಇರ್ತದೆ ಅಂತ. ಸೊ ಇವಾಗ ಊರಿಗೆ ಬಂದಿದ್ದೀನಿ. ಊರಲ್ಲಿ ಸ್ವಲ್ಪ ನೆಮ್ಮದಿಯಾಗಿದ್ದು ಆರಾಮಾಗಿ ಪೀಸಾಗಿ ಇರ್ಬೋದು. ಇದೆಲ್ಲ ನಮ್ಮದೇ ತೋಟ. ಸೊ ಮತ್ತೇನೆಂದರೆ ಬನ್ನಿ ಒಂದು ಸುತ್ತು ರೌಂಡ್ ಹಾಕ್ಕೊಂಡು ಹೋಗುವ. ಇದು ನಮ್ಮನೆ ಕೆರೆ. ಸೊ ಮಳೆಗಾಲದಲ್ಲಿ ಫುಲ್ ಇರ್ತದೆ ಇಲ್ಲಿವರೆಗೂ. ಇವಾಗ ನೀರು ಕಡಿಮೆ ಆಗಿದೆ, ಪಂಪ್ ಹಾಕಿದ್ದೀವಿ. ಸೊ ಇದೇ ನಾವು ಯೂಸ್ ಮಾಡುವಂಥದ್ದು. ಟ್ಯೂಬಿನ ಮಾತಾಡ್ಸೋ ಕೈಗಡ ಕೊರಮೆ ಕೈ ಸೆಕೆಂಡ್ ಕೈಗೊರ ಹೋಗೋರು. ನೋಡಿ ನಮ್ಮ ಟೋಬಿ ಹೆಂಗಿದ್ದಾನೆ ಅಂತ, ಹೀಗಿದ್ದಾನೆ ಅಂತ. ಆಯ್ತು ಬರೋ. ಆರಾಮಾಗಿ ಚೇತೋಂದಿ ಆರಾಮಾಗಿ ಮಲಗಿದ್ದಾನೆ ನೋಡಿ. ನನ್ನ ಲೈಫ್ ನೋಡಿ ಹೆಂಗಿದೆ ಅಂತ. ಆರಾಮ್ The next day. ಗುಡ್ ಮಾರ್ನಿಂಗ್ ಗೈಸ್. ಸೊ ಇವತ್ತು ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಡೇ 3 ಇವತ್ತು. ಸೊ ಇವತ್ತು ಅಮ್ಮ ಏನು ಮಾಡಿದ್ದಾರೆ ಅಂದರೆ ದೋಸೆ, ನೀರು ದೋಸೆ ಮತ್ತು ಮಟನ್ ಕರಿ. ಸೊ ಬನ್ನಿ ಟೇಸ್ಟ್ ಮಾಡುವ. ನೋಡಿ ನೀರು ದೋಸೆ ಮತ್ತು ಮಟನ್ ಕರಿ. ಸೊ ಬೇಗ ಬೇಗ ತಿಂದು ಮುಗಿಸುವ. ಸೂಪರ್. ಗೈಸ್ ವ್ಯೂ ನೋಡಿ ನಮ್ಮ ಮನೆ ಮೇಲೆ ಯಾವ ರೀತಿ ಇದೆ ಅಂತ. The next day. ಗೈಸ್ ಸೊ ಲಾಗ್ನ ಇಲ್ಲಿ ಎಂಡ್ ಮಾಡ್ತಿದ್ದೀನಿ. ಎಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲೇ ಎಂಡ್ ಮಾಡ್ತಿದ್ದೀನಿ. ಯಾಕಂದರೆ ನಿನ್ನೆ ಮನೆಯಿಂದ ಹೊರಟು ರಾತ್ರಿ 9 ಗಂಟೆಗೆ ಬಸ್ ಇದ್ದಿದ್ದು ಧರ್ಮಸ್ಥಳದಿಂದ. ಸೊ ಅಲ್ಲಿಂದ ಬಂದು 4 ಗಂಟೆಗೆ ಇಲ್ಲಿಗೆ ರೂಮಿಗೆ ರೀಚ್ ಆಗಿದ್ವಿ. ಸೊ ಅದಕ್ಕೆ ಸುಮ್ಮನೆ ನೈಟ್ ಹೊತ್ತು ವಿಡಿಯೋ ಬರಲ್ಲ ಅಂತ ಅದಕ್ಕೆ ನಾನು ಸುಮ್ಮನೆ ಮಾಡೋಕ್ಕೆ ಹೋಗಿಲ್ಲ ಅಂತ. ಸೇಮ್ ಅದೇ KSRTCಯಲ್ಲಿ ಬಂದದ್ದು. ನಾನು ಮತ್ತು 3 ಫ್ರೆಂಡ್ಸ್ ಇದ್ದರು. ಸೊ ಹಾಗೆ. ಸೊ ಈ ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ. ನೋಡುವ ಮುಂದೆ ಲಾಗ್ ತುಂಬ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಬೇರೆ ಚಾಲೆಂಜಸ್ ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನೋಡುವ ಎಂತ ಆಗ್ತದೆ ಅಂತ ಗೊತ್ತಿಲ್ಲ. ಸೊ ಹಾಗೆ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ, ಅಲ್ಲೇ ಎಂಡ್ ಮಾಡ್ತಿದ್ದೀನಿ ಲಾಗ್ನ. ಸೊ ಟೇಕ್ ಕೇರ್, ಬಾಯ್.